ನಮಸ್ಕಾರ ಸ್ನೇಹಿತರೆ, ನಿಮ್ಮ ಪ್ರಿಯ ಚಾನೆಲ್ ಆಸ್ಟ್ರೋ ರಾಶಿಗೆ ಸ್ವಾಗತ. ಇಂದು ನಾವು ನೋಡೋದು 2026 ಫೆಬ್ರವರಿ ತಿಂಗಳ ಮೇಷರಾಶಿಯವರ ಸಂಪೂರ್ಣ ಜೀವನ ಚಿತ್ರ. ಕೆಲಸ, ಹಣ, ಪ್ರೀತಿ, ಆರೋಗ್ಯ ಎಲ್ಲವೂ ಹೇಗಿರಬಹುದು ಎಂಬುದನ್ನು ಸರಳವಾಗಿ ಮಾತಾಡೋಣ. ಈ ತಿಂಗಳು ನಿಮಗೆ ಏನು ಕೊಡುತ್ತದೆ, ಏನು ಎಚ್ಚರಿಕೆ ಕೊಡುತ್ತದೆ ಅನ್ನೋದು ಕೊನೆಯವರೆಗೂ ಕೇಳಿದ್ರೆ ಸ್ಪಷ್ಟವಾಗುತ್ತದೆ. ಫೆಬ್ರವರಿ ತಿಂಗಳು ಮೇಷರಾಶಿಯವರಿಗೆ ಒಟ್ಟಾರೆ ಮಿಶ್ರ ಫಲ ನೀಡುವ ತಿಂಗಳು. ತಿಂಗಳ ಆರಂಭದಲ್ಲಿ ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗುವ ಸೂಚನೆ ಇದೆ. ಮೇಲಧಿಕಾರಿಗಳ ಗಮನ ನಿಮ್ಮ ಕೆಲಸದ ಮೇಲೆ ಇರುತ್ತದೆ. ಆದ್ದರಿಂದ ತಪ್ಪಿಲ್ಲದೆ ಕೆಲಸ ಮುಗಿಸುವುದು ಮುಖ್ಯ. ಒತ್ತಡ ಇದ್ದರೂ ನಿಮ್ಮ ಶ್ರಮ ಫಲ ಕೊಡುತ್ತದೆ. ಮಧ್ಯಭಾಗದಲ್ಲಿ ಕೆಲಸದ ವೇಗ ಸ್ವಲ್ಪ ಕಡಿಮೆಯಾಗಬಹುದು. ಆದರೆ ಇದೇ ಸಮಯದಲ್ಲಿ ಹಳೆಯ ಕೆಲಸಗಳನ್ನು ಮುಗಿಸಲು, ಬಾಕಿ ಉಳಿದ ವಿಷಯಗಳನ್ನು ಸರಿಪಡಿಸಲು ಒಳ್ಳೆಯ ಅವಕಾಶ ಸಿಗುತ್ತದೆ. ತಿಂಗಳ ಕೊನೆಯಲ್ಲಿ ಮತ್ತೆ ಚೈತನ್ಯ ಬರುತ್ತದೆ ಮತ್ತು ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ವ್ಯಾಪಾರ ಮಾಡುವವರಿಗೆ ಹೊಸ ಸಂಪರ್ಕಗಳು ಲಾಭ ತರುವ ಸಾಧ್ಯತೆ ಇದೆ. ಆದರೆ ತ್ವರಿತ ನಿರ್ಧಾರಗಳು ನಷ್ಟಕ್ಕೂ ಕಾರಣವಾಗಬಹುದು. ಹಣದ ವಿಷಯದಲ್ಲಿ ಈ ತಿಂಗಳು ಆದಾಯ ಇದ್ರೂ ಖರ್ಚು ಕೂಡ ಹೆಚ್ಚಾಗಬಹುದು. ಮನೆ, ಕುಟುಂಬ ಅಥವಾ ಕೆಲಸ ಸಂಬಂಧಿಸಿದ ವೆಚ್ಚಗಳು ತಲೆ ಎತ್ತಬಹುದು. ಹೂಡಿಕೆ ಮಾಡುವವರು ಜಾಗ್ರತೆಯಿಂದ ನಡೆದುಕೊಳ್ಳಬೇಕು. ಬೇಗ ಲಾಭ ಕೊಡುತ್ತದೆ ಅನ್ನೋ ಯೋಜನೆಗಳಲ್ಲಿ ಹಣ ಹಾಕುವುದು ಒಳ್ಳೆಯದಲ್ಲ. ಮಧ್ಯ ತಿಂಗಳಲ್ಲಿ ಹಣಕಾಸಿನ ವಿಷಯಗಳನ್ನು ಸರಿಪಡಿಸಲು, ಸಾಲ ಕಡಿಮೆ ಮಾಡಲು ಅಥವಾ ಉಳಿತಾಯ ಪ್ರಾರಂಭಿಸಲು ಒಳ್ಳೆಯ ಸಮಯ. ತಿಂಗಳ ಕೊನೆಯಲ್ಲಿ ಆದಾಯ ಸುಧಾರಣೆ ಕಂಡರೂ ಖರ್ಚು ನಿಯಂತ್ರಣ ಮುಖ್ಯ. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಆರಂಭದಲ್ಲಿ ಸ್ವಲ್ಪ ದೂರದ ಭಾವನೆ ಕಾಣಿಸಬಹುದು, ಮುಖ್ಯವಾಗಿ ಕೆಲಸದ ಒತ್ತಡದ ಕಾರಣ. ಮಾತಿನ ತಪ್ಪುಗಳಿಂದ ಅರ್ಥಮಿಸಿಕೊಳ್ಳುವ ಸಮಸ್ಯೆಗಳು ಬರಬಹುದು. ಆದ್ದರಿಂದ ತಾಳ್ಮೆ ಮುಖ್ಯ. ದಂಪತಿಗಳ ನಡುವೆ ಸಹಕಾರ ಇದ್ದರೆ ಸಮಸ್ಯೆಗಳು ಬೇಗ ಸರಿಯಾಗುತ್ತವೆ. ಪ್ರೀತಿಯಲ್ಲಿರುವವರಿಗೆ ಈ ತಿಂಗಳು ಆತುರ ಬೇಡ. ನಿಧಾನವಾಗಿ ಮಾತನಾಡಿದರೆ ಸಂಬಂಧ ಗಟ್ಟಿಯಾಗುತ್ತದೆ. ಕುಟುಂಬದಲ್ಲಿ ಕೆಲವೊಮ್ಮೆ ವಾತಾವರಣ ಗಟ್ಟಿಯಾಗಬಹುದು, ಆದರೆ ಶಾಂತವಾಗಿ ಮಾತನಾಡಿದರೆ ಸಮಸ್ಯೆ ಬಗೆಹರಿಯುತ್ತದೆ. ಆರೋಗ್ಯದ ಕಡೆ ನೋಡಿದರೆ ದೈಹಿಕ ಶಕ್ತಿ ಇದ್ದರೂ ಮಾನಸಿಕ ಒತ್ತಡ ಜಾಸ್ತಿಯಾಗಬಹುದು. ನಿದ್ರೆ ಸರಿಯಾಗಿ ಮಾಡದಿದ್ದರೆ ತಲೆನೋವು, ದಣಿವು ಕಾಣಿಸಬಹುದು. ಹೆಚ್ಚು ಕೆಲಸ ಮಾಡಿ ದೇಹವನ್ನು ಒತ್ತಡಕ್ಕೆ ಒಳಪಡಿಸಬೇಡಿ. ಸರಿಯಾದ ಊಟ, ನೀರು ಮತ್ತು ಸ್ವಲ್ಪ ವಿಶ್ರಾಂತಿ ತುಂಬ ಸಹಾಯ ಮಾಡುತ್ತದೆ. ಹಳೆಯ ಆರೋಗ್ಯ ಸಮಸ್ಯೆಗಳಿದ್ದವರು ನಿರ್ಲಕ್ಷ್ಯ ಮಾಡಬಾರದು. ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಆರಂಭದಲ್ಲಿ ಒಳ್ಳೆಯ ಗಮನಶಕ್ತಿ ಇರುತ್ತದೆ. ಮಧ್ಯಭಾಗದಲ್ಲಿ ದಣಿವು ಅಥವಾ ಬೇಸರ ಕಾಣಿಸಬಹುದು. ಆದ್ದರಿಂದ ಟೈಮ್ ಟೇಬಲ್ ಮಾಡಿ ಓದಿದ್ರೆ ಉತ್ತಮ ಫಲ ಸಿಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವವರಿಗೆ ನಿಧಾನವಾದರೂ ಪ್ರಗತಿ ಕಾಣುತ್ತದೆ. ಈ ತಿಂಗಳು ಮೇಷರಾಶಿಯವರು ಶ್ರೀ ಹನುಮಂತನನ್ನು ಸ್ಮರಿಸುವುದು ಉತ್ತಮ ಎಂದು ಹೇಳಲಾಗುತ್ತದೆ. ಮಂಗಳವಾರ ಹನುಮಾನ್ ಚಾಲಿಸಾ ಓದುವುದು ಅಥವಾ ಹನುಮಾನ್ ದೇವಾಲಯಕ್ಕೆ ಭೇಟಿ ಕೊಡುವುದು ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ಕೊಡುತ್ತದೆ. ಒಟ್ಟಿನಲ್ಲಿ ಫೆಬ್ರವರಿ ತಿಂಗಳು ನಿಮಗೆ ಶ್ರಮ, ತಾಳ್ಮೆ ಮತ್ತು ಸಮತೋಲನ ಕಲಿಸುವ ತಿಂಗಳು. ಆತುರ ಬೇಡ. ಯೋಚಿಸಿ ಮಾಡಿದ ಕೆಲಸ ಫಲ ಕೊಡುತ್ತದೆ. ಈ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಅನ್ನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ರಾಶಿ ಯಾವುದು ಅಂತ ಕಾಮೆಂಟ್ ಮಾಡಿ ಮತ್ತು ಇಂತಹ ಸರಳ ರಾಶಿ ಫಲಗಳಿಗಾಗಿ ನಮ್ಮ ಆಸ್ಟ್ರೋ ರಾಶಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ರಾಶಿ ವಿಡಿಯೋದಲ್ಲಿ. ಶ್ರೇಯಸ್ತು.